RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, BJP ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇರ್ಬೋದು ಅಥವಾ ಬಸವಣ್ಣ ಅವ್ರ ಪುತ್ಲಿ ಇರ್ಬೋದು ಮಾಡ್ತಾರೆ ಅಂದರೆ ಮನುವಾದಿಗಳೇ ಇರ್ತಾರೆ. ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಿದೆ, ಮನುವಾದ ಅಂತ ಅಷ್ಟೇ. ಇಟ್ ಇಸ್ ನಾಟ್ ಕರೆಕ್ಟ್. ಆಮೇಲೆ ಎಸ್ಪೆಷಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಮೇಲೆ, ಬಸವಣ್ಣನವರ ಹೆಸರು ಮೇಲೆ ನೀವು ಅವ್ರ ತತ್ವ ಸಿದ್ಧಾಂತವನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಗ್ತದೆ. ಬೇರೆ ಇರ್ಬೋದು, ನಾನೇ ಇರ್ಬೋದು, ಮಾಡಿ ಪ್ರತಿಭಟನೆ ಮಾಡೋಣ, ಸತ್ಯಾಗ್ರಹ ಕೂಡೋಣ, ಪೊಲೀಸಿಗೆ ಆಗ್ರಹ ಮಾಡೋಣ, ಧರಣಿ ಮಾಡೋಣ, ಎಲ್ಲನೂ ಮಾಡೋಣ. ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ರೆ ಅವಾಗ ಏನಿರ್ತದೆ, ಬೇರೆಯವರಿಗೂ ಅನಾನುಕೂಲ ಆಗೋದಿಲ್ಲ. ಬಟ್ ವಾಟ್ ಎವರ್ ಇಟ್ ಇಸ್, ವಿ ಆರ್ ಇವ್ಯಾಲ್ಯೂಯೇಟಿಂಗ್. ನಾವು ಹೇಳ್ದಂಗೆ ನಮ್ಮ ಫಸ್ಟ್ ಪ್ರಯಾರಿಟಿ ಯಾರು ತಪ್ಪಿಸ್ತಿದ್ದಾರೆ ಅವರಿಗೆ ಬಂಧಿಸೋದು. ಎರಡನೇದು ಯಾರ್ದಾರ್ದು ಇದು ಏನೋ ನಮ್ಮ ಸಿಟಿನಲ್ಲಿ ಏನೇನು ಅನಾಹುತ ಆಗಿದೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಅದಕ್ಕೂ ಕೂಡ ನಾವು ಲೀಗಲಿ ಏನು ಕ್ರಮ ತಗೋಬೇಕು ಅದನ್ನು ನಾವು ತಗೋತೀವಿ. ಕರ್ನಾಟಕದಲ್ಲಿ ಇದು ಒಳ್ಳೇದೇನಾದ್ರೂ ಆದ್ರೆ ಮೋದಿ ಹೆಸರು, ಕೆಟ್ಟದೇನಾದ್ರೂ ಆದ್ರೆ ಸಿದ್ದರಾಮಯ್ಯ ಹೆಸರು, ಪ್ರಿಯಾಂಕ ಖರ್ಗೆ ಹೆಸರು. Sir, I am the district in charge minister maintaining law and order is my responsibility. Sir, ಜಿಲ್ಲೆ ಒಳಗ ಪದೇ ಇಂತ ಘಟನೆಗಳಾಗ್ತಿದಾವೆ. ಯಾಕೆ ಸರ್ ಲಾ ಅಂಡ್ ಆರ್ಡರ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಸರ್? ಇಲ್ಲ ನೋಡಿ, ಹಾಗೇನೂ ಆಗಿಲ್ಲ. ಇಂಥದ್ದು ಇದು ಮೊದಲನೇ ಬಾರಿ ಹಿಂಗೆ ಆಗ್ತಾ ಇರೋದು. ಆಮೇಲೆ ಒಂದ್ ನಿಮಿಷ ಅದೇ ಈಗ ಯಾರು ಮಾಡ್ತಾ ಇದ್ದಾರೆ ಈಗ ನೋಡಿ, ಬಸವಣ್ಣ ಮೂರ್ತಿ ಎಲ್ಲಾನು ಲಿಂಕ್ ಎಲ್ಲದಕ್ಕೂ ಮಾಡಬೇಡಿ. ಈಗ ಎಕ್ಸಾಂಪಲ್ ಬಸವ ಮೂರ್ತಿಗೆ ಆಗಿರೋದು ಯಾರು, ಅದು 1-2 ಸರಿ ಆಗಿರೋದು ಚಿತ್ತಾಪುರ್ನಲ್ಲಿ, ಮುದ್ಗಾನಲ್ಲಿ ಅವನೇನೋ ಯಾವಾಗಲೂ ಕಳುವು ಮಾಡೋನೇ ಇದ್ದ, ಅಂದ್ರೆ ನಿಧಿ ಹುಡುಕವನು ಯಾರೋ ಇದ್ದ. ಅದಕ್ಕೆ ಮತ್ತೆ ಇದಕ್ಕೆ ಹೆಂಗ್ ಕಂಪೇರ್ ಮಾಡ್ತೀರಾ? ಆಮೇಲೆ ಈಗ ಶಿಕ್ಷಣ ಆಗಿದ್ದಕ್ಕೆ ನಾನು ಹೇಳ್ದಂಗೆ ಸ್ವಲ್ಪ ರಿಸೋರ್ಸಸ್ ಕೂಡ ನಾವು ಎಲ್ಲಾ ಕಡೆ ಜಿಲ್ಲಾದ್ಯಂತ ನಾವು ಪಡೆಗಳನ್ನ, ತುಕಡಿಗಳನ್ನ ಕಳಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ವೀಕ್ ಇರ್ತದೆ. ನೋಡಿ, ಮೊಬೊಕ್ರಸಿನಲ್ಲಿ ಇದು ಹಿಂಗ ಆಗ್ಬಿಟ್ಟಿದೆ. ನಾವು ಮೈ ಮೇಲೆ ಎಣ್ಣೆ ಹಾಕೊಂಡು ನಮ್ಮ ಜವಾಬ್ದಾರಿಯಿಂದ ಜಾರ್ತಾ ಇಲ್ಲ. ಅದನ್ನ ನಾವೇನಿದೆ ನಾವು ತನಿಖೆ ಮಾಡಿಬಿಟ್ಟು ಯಾರು ಇದಕ್ಕೆಲ್ಲ ಕಾರಣರಾಗಿದ್ದಾರೆ, ಏನು ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಕಾರಣರಾಗಿದ್ದಾರೆ, ಅವರಿಗೂ ನಾವು ಇದು ಮಾಡ್ತೀವಿ. ನಾವು ಸುಮ್ಮನೆ ನಾನು ಹೇಳ್ದಂಗೆ ಈಗ ಎಲ್ಲ ಇದು CCTVಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಕೆಲವು ದೃಶ್ಯಗಳು ಯಾರು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕಿದ್ದಾರೆ, ಅದೆಲ್ಲ ಸಿಕ್ಕಿವೆ. ಕೆಲವು ಮತ್ತು ಅಂಗಡಿ ಮಾಲೀಕರಿಗೆಲ್ಲ ಇವತ್ತು ಸಂಪರ್ಕ ಮಾಡ್ತೀವಿ. ಆದರೆ ನಮ್ಮ ಆದ್ಯತೆ ಏನಿತ್ತು, ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರನ್ನ ಬಂಧಿಸೋದು ನಮ್ಮ ಆದ್ಯತೆ ಇತ್ತು. ಅದು ಆಗಿದೆ. ಅದು ಈಗ 2ನೇ ಹಂತದಲ್ಲಿ ಅದನ್ನು ನಾವು ಮಾಡ್ತೀವಿ. ಯಾವ ಪಕ್ಷಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಇರ್ಬೋದು ಅಥವಾ ಬಸವಣ್ಣ ಅವ್ರ ಪುತ್ಲಿ ಇರ್ಬೋದು ಮಾಡ್ತಾರೆ ಅಂದರೆ ಮನುವಾದಿಗಳೇ ಇರ್ತಾರೆ. ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಂತೆ, ಮನುವಾದನೇ ಅಷ್ಟೇ. ಇಂಥ ಸನ್ನಿವೇಶಗಳಲ್ಲಿ ಏನು ತಾಳ್ಮೆಯನ್ನು ಇಟ್ಕೊಳೋದು ಭಾಳ ಕಷ್ಟ. ಪೀಪಲ್ ಆರ್ ಇಮೋಷ್ನಲಿ ಚಾರ್ಜ್, ನಂಬರ್ 1. ನಂಬರ್ 2, ಭಾಳಷ್ಟು ಜನ ಪ್ರಚೋದನಕಾರಿಯಾಗೂ ಮಾತಾಡ್ಬಿಟ್ಟು ಬೇರೆಯವರಿಗೂ ಚಾರ್ಜ್ ಮಾಡ್ತಾರೆ. ಆವಾಗ ಕೆಲವು ಸಂದರ್ಭದಲ್ಲಿ ಇವ್ರು ಏನೇನು ಮಾಡ್ತಾರೆ, ಯಾರೇ ಇರ್ಬೋದು, ಯಾವುದೇ ಸಮಾಜದವ್ರು ಇರ್ಬೋದು, ಯಾರೂ ಕೂಡ ಕಾನೂನನ್ನು ಕೈಗೆ ತಗೋಬಾರ್ದು. ಅದು ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಈಗ ಯಾರ್ಯಾರು ಮಾಡಿದ್ದಾರೆ, ಅದು ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ವಾಟರ್ ಕ್ಯಾನ್ ಬಿಸಾಕೋದಿರ್ಬೋದು, ಹೋಗ್ಬಿಟ್ಟು ಗಾಜು ಹೊಡೆಯೋದಿರ್ಬೋದು, ಹೋಗಿ ಅಂಗಡಿಗಳನ್ನು ಮುಚ್ಚಿಸೋದಿರ್ಬೋದು, ಇವೆಲ್ಲನೂ ಕೂಡ ನಾವು ಸಹಿಸೋದಿಲ್ಲ. ಅದೇ ಕೆಲವು ಜನ ಇರ್ತಾರೆ, ನಾನು ಹೇಳಿಲ್ವಾ. ಆಮೇಲೆ ಇವ್ರಿಗೆ ಪ್ರಚೋದನೆ ಕೊಡೋರು ಯಾರು? ಎಲ್ಲ ಬಿಟ್ಟು ವಾಡಿಗೆ ಯಾಕೆ ಹೋಗ್ತಾರೆ ಕೆಲವು ಜನಪ್ರತಿನಿಧಿಗಳು? 9 ತಾಲೂಕಿದೆ ಪಾರ್ಲಿಮೆಂಟ್ನಲ್ಲಿ, ಎಲ್ಲ ಬಿಟ್ಟು ವಾಡಿಗೆ ಹೋಗ್ತಾರಲ್ಲ ಎಲ್ಲರೂ. ಮತ್ತೆ ಇದು ಮೇಲೆ ಬಹಳ ಪ್ರೀತಿ ಇದೆ ಅಂತ ಅಲ್ಲಿ ಹೋಗಿ, 1 ನಿಮಿಷ ಸರ್, ಅವತ್ತು ಒಳ್ಳೆ ದಿನ ಅಲ್ವಾ, ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆನೂ ಆಚರಣೆ ನಡೀತಾ ಇದೆ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನಮ್ಮ ವಿರುದ್ಧ ಘೋಷಣೆ ಕೂಡ ಕೂಗೋದು, DK ಶಿವಕುಮಾರ್ ಅವ್ರ ವಿರುದ್ಧ ಘೋಷಣೆ ಕೂಗೋದು, ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೋಗಿ ಘೋಷಣೆ ಕೂಗೋದು ಅಗತ್ಯ ಏನಿತ್ತು? ಯಾರಿಗೋಸ್ಕರ ಪ್ರಚೋದನೆ ಮಾಡ್ತಾ ಇದ್ರು? ಎಲ್ಲೂ ಏನೂ ನಡೆದಿಲ್ಲ, ಎಲ್ಲೂ ಪ್ರಾಬ್ಲಮ್ ಇಲ್ಲ, ಯಾಕೆ ವಾಡಿನಲ್ಲೇ ಹೋಗಿ ಮಾಡ್ತಾರೆ ಇವರೆಲ್ಲ? ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ ಅಷ್ಟೇ. ಮತ್ತೆ 4-5 ಜನ ಯಾರು ಮಾಡಿದ್ದಾರೆ, ಕಾರಣಭೂತರು ಯಾರು ಇದ್ದಾರೆ, ಅವ್ರು ಬಂಧಿಸಿದೀವಿ ಇಮಿಡಿಯೇಟ್ ಇರ್ತಕ್ಕಂಥ. BJP ಅವ್ರು ಏನಾದರೂ ಹೇಳ್ಕೊಡ್ರಿ,
BJP ಅವ್ರು ಈಗ ಏನು ಸಮಸ್ಯೆ ಏನಿದೆ ಈಗ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಎಲ್ಲಿದೆ, ಯಾರು ಹತ್ತಿಕ್ಕಿದ್ದಾರೆ? ಇಡೀ ಸ್ಟೇಟ್ ನಲ್ಲಿ ಎಲ್ಲ ಆಗಿರೋದು, ಇಡೀ ಸ್ಟೇಟ್ ನಲ್ಲಿ ಏನ್ ಸಮಸ್ಯೆ ಆಗಿಲ್ಲ, ಇಲ್ಲಿ ಯಾಕೆ ಸಮಸ್ಯೆ ಮಾಡ್ತಾ ಇದ್ದಾರೆ? ಯಾವುದು ನೋಡಿ, ಇಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಲಿಂಕ್, ಬಟ್ ಗೊತ್ತಿಲ್ಲ, ನೋಡೋಣ, ತನಿಖೆ ಆಗ್ತಾ ಇದೆ, ನೋಡೋಣ. ನೋಡಿ, ನಾವು ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಇಂಥವೆಲ್ಲ ನಡೆಸ್ತಾರೆ ಕೆಲವು ಜನ. ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕಾಗ್ತದೆ ಅಷ್ಟೇ. ಅದೇ ಕುಚಿಕೋಟದಲ್ಲಿ ರಾಮನ ಭಾವಚಿತ್ರ ಹಾಕಿದ್ದಾರೆ, ಇನ್ನೂ ಮಾರ್ಗ ಪೊಲೀಸರು ಆರೋಪಿಗಳು ಯಾರು ಅನ್ನೋದನ್ನ ಯೋಜನೆ ಮಾಡೋದು ನೋಡಿ. ಎಲ್ಲೆಲ್ಲಿ ಅದಕ್ಕೆ ನೋಡಿ, ಯಾವುದು ಅದಕ್ಕೆ ವೇಗವಾಗಿ ಮಾಡಿದ್ರು, ಇದಕ್ಕೆ ಸ್ಲೋ ಆಗಿ ಮಾಡಿದ್ರು ಅಂತಲ್ಲ, ಸಾಕ್ಷಿ ಆಧಾರದ ಮೇಲೆ ಇದಕ್ಕೆ ಸಾಕ್ಷಿ ಸಿಕ್ಕಿರಲಿಲ್ಲ ಅಂದರೆ ಈ ಪ್ರೆಸ್ ಕಾನ್ಫರೆನ್ಸೇ ಬೇರೆ ರೀತಿ ಇರ್ತಾ ಇತ್ತು. ಹಾಂ, ನಮ್ಗೆ ದಾಖಲೆ ಸಿಕ್ಕಿರಲಿಲ್ಲ ಅಂದರೆ ನಿಮ್ಮದು ಅದೇ ಅಂಥದ್ದೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೆ ನಾನು. ಸಾಕ್ಷಿ ಆಧಾರಿತವಾಗಿ ಮಾಡಬೇಕು, ವೈಜ್ಞಾನಿಕವಾಗಿ ಮಾಡಬೇಕು. ಸುಮ್ಮನೆ ನಾವು ಯಾರೋ ನಮ್ಮ ಮೇಲೆ ಯಾರ್ದೋ ರಾಜಕೀಯ ಸಿಟ್ಟಿದೆ ಅಂತ ಅವ್ರಿಗೆ ಹೆಸರು ಹಾಕೋದು, ಇವರಿಗೆ ಅಂಥವೆಲ್ಲ ನಾವು ಮಾಡೋದಿಲ್ಲ. ಹಿಂದಿನ ಸರ್ಕಾರದಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಆ್ಯಕ್ಷನ್ ರಿಯಾಕ್ಷನ್, ಅಂಥವೆಲ್ಲ ಇಲ್ಲ. ಇದು ಎಲ್ಲ ಪೊಲಿಟಿಕಲಿ ಇಲ್ಲ, ವರಿಷ್ಠರೇನೋ ಪಟ್ಟಿ ಕೊಟ್ಟಿದ್ದಾರೆ. ACC ಅಧ್ಯಕ್ಷರು ಯಾರು? ACC ಅಧ್ಯಕ್ಷರ ಸಿಗ್ನೇಚರ್ ಬೇಕಲ್ಲ ಮತ್ತೆ ಅಲ್ಲಿ ತನಕ. ಈಗ MP ಟಿಕೆಟ್ ACC ಅಧ್ಯಕ್ಷರೇ ಸೈನ್ ಮಾಡಬೇಕು. 1-2 ದಿನ ಡಿಲೇ ಆದರೆ ಕಲಬುರಗಿ ಡಿಲೇ ಆಗಿದ್ದ. ಇಲ್ಲ, ಅದೆಲ್ಲ ಯಾರೋ ಕಲ್ಪನೆ ಇದೆ. ಎಲ್ಲರೂ ಕೂಡ ಮಾನ್ಯ ಅಧ್ಯಕ್ಷರು, PCC ಅಧ್ಯಕ್ಷರು, CM ಅವರು ಮಾತನಾಡಿ ನಮ್ಮ ರಾಜ್ಯ ಉಸ್ತುವಾರಿ ಅವ್ರ ಜೊತೆ, ಸೆಕ್ರೆಟರಿ ಅವ್ರ ಜೊತೆ, ಜನರಲ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಕಳಿಸಿದ್ದಾರೆ ಅಂತ ನಮ್ಮ ಮಾಹಿತಿ ಇದೆ. ಈಗ ಅಜಯ್ ಸಿಂಗ್ ಅವರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ನೋಡಿ, ಭಾಳ ಸ್ಪಷ್ಟವಾಗಿ ಮೊದಲನೇ ಪಟ್ಟಿನಲ್ಲಿ ನಮ್ಮ ಶಾಸಕರು ಯಾರಿದ್ದಾರೆ ಸೀನಿಯಾರಿಟಿ ವೈಸು ನೋಡ್ತಾ ಇದ್ದಾರೆ. ಒಂದನೇದು. ಎರಡನೇದು, ಯಾರು ಪಕ್ಷಕ್ಕೋಸ್ಕರ ನಾವು ಎಲ್ಲರಿಗೂ ಅಕಾಮಡೇಟ್ ಮಾಡ್ಲಿಕ್ಕೆ ಆಗಿಲ್ಲ ಟಿಕೆಟ್ ಕೊಡಬೇಕಂತ, ಅವಾಗ ಯಾರ್ಯಾರು ಸ್ವಲ್ಪ ಅವರಿಗೆ ನಾವು ಡಿನೈ ಮಾಡಲಿಕ್ಕಾಗಿಲ್ಲ, ಆದರೂ ಕೂಡ ಅವರು ಪಕ್ಷದ ಒಂದು ತೀರ್ಪನ್ನು ಒಪ್ಕೊಂಡು ಅವರು ಪಕ್ಷಕ್ಕೆ ನಿಯತ್ತಾಗಿ ಕೆಲಸ ಮಾಡಿದ್ದಾರೆ, ನಮ್ಮ ಶಾಸಕರ ಗೆಲುವಿಗೆ ಕಾರಣಭೂತರಾಗಿದ್ದಾರೆ, ಅಂಥವರಿಗೂ ಕೂಡ ಗಣನೆಗೆ ತಗೊತಾ ಇದ್ದಾರೆ. ಅದಾದಮೇಲೆ ಕಾರ್ಯಕರ್ತರು ಯಾರು ನಮ್ಮ ಕೆಲವು DCC ಅಧ್ಯಕ್ಷರು ಇರ್ಬೋದು, ಅದನ್ನು ಕೂಡ ಪರಿಗಣಿಸಬೇಕಂತನೂ ಇದೆ. ಸೊ ಎಲ್ಲನೂ ಹೀಗೆ ಮಾಡ್ತಾರಾ ಅಥವಾ ಹಂತವಾಗಿ ಮಾಡ್ತಾರಾ, ಅದು ಹೈಕಮಾಂಡಿಗೆ ಬಿಟ್ಟಿರೋಂಥ ವಿಚಾರ. ಯಾವ್ದು ಏನು ಪಲ್ಲಾಟ ಏನಿಲ್ಲ, ಯಾರು ಹೇಳ್ತಾರೆ? ಸುಮ್ಮನೆ ಹೇಳಿ, ನನಗೆ ಗೊತ್ತಿಲ್ಲ. ನೋ ಅಂಥದ್ದು ಯಾವುದೂ ಇಲ್ಲ. ರಾಹುಲ್ ಗಾಂಧಿ ಯಾತ್ರೆನಾ ಸರಿ, ಅದೇ ನೋಡಿ, ರಾಹುಲ್ ಈಗ ಈ ಎಂಟೈರ್ ನಾರ್ತ್ ಈಸ್ಟನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಮಣಿಪೂರು ಆಲ್ಮೋಸ್ಟ್ 8 ತಿಂಗಳಾಗ್ತಾ ಇದೆ, ಉರಿತಾ ಇದೆ, ಸಾಕಷ್ಟು ಜನ ಸತ್ತೋಗಿದ್ದಾರೆ. ಏನಿಲ್ಲ ಅಂದರೂ ಲಕ್ಷಾಂತರ ಆ್ಯಮ್ಯುನೇಷನ್ ಮಿಸ್ಸಿಂಗ್ ಇದೆ ಪೊಲೀಸ್ ಸ್ಟೇಷನ್ಗಳಿಂದ. ಮತ್ತು ನೀವೆಲ್ಲ ನೋಡಿದ್ದೀರ ಹೇಗೆ ಸಿವಿಲ್ ರೈಟ್ಸ್ ವೈಲೇಷನ್ ಆಗಿದೆ, ಮಹಿಳೆಯರಿಗೆ ಯಾವ ರೀತಿ ಅವ್ರ ಮೇಲೆ ಅತ್ಯಾಚಾರ ನಡೆದಿದೆ ಅಂತ. ಪ್ರಧಾನಮಂತ್ರಿ ಅವರು ಇರ್ಬೋದು, ಹೋಮ್ ಮಿನಿಸ್ಟರ್ ಅವರು ಇರ್ಬೋದು, ಹೋಗೇ ಇಲ್ಲ. ಹೋಮ್ ಮಿನಿಸ್ಟರ್ ಹೋಗಿ ಅಹಮದಾಬಾದ್ನಲ್ಲಿ ಅವ್ರ ಮಗನ ಮ್ಯಾಚ್ ನೋಡೋಕೆ ಪುರ್ಸೋತಿದೆ, ಮಣಿಪೂರಿಗೆ ಹೋಗೋಕೆ ಪುರ್ಸೋತಿಲ್ಲ. ಪ್ರಧಾನಮಂತ್ರಿ ಹೋಗಿಲ್ಲ. ಅದ್ರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿ ಅಂದರೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಆ ಕಡೆಯಿಂದ ಹೊರಟಿದ್ರೆ ಪರ್ಮಿಷನ್ ಕೊಡ್ತಾ ಇಲ್ಲ. ಮಣಿಪುರ್ನಲ್ಲಿ ಪರ್ಮಿಷನ್ಗೋಸ್ಕರ ಎಷ್ಟು ಸತಾಯಿಸಿದ್ರು. ಯಾಕೆ? ಲಾ ಆ್ಯಂಡ್ ಆರ್ಡರ್ ಕರೆಕ್ಟಾಗಿದ್ದರೆ, ಅಲ್ಲಿ ಸ್ಥಿರ ಸರ್ಕಾರ ಇದ್ದಿದ್ರೆ ಕೊಡಬೇಕಾಗಿತ್ತಲ್ಲ ಪರ್ಮಿಷನ್ನು. ಮಾಡ್ರಪ್ಪ, ಏನಿಲ್ಲ, ವಿ ಹ್ಯಾವ್ ನಥಿಂಗ್ ಟು ಹೈಡ್ ಅಂತ ಹೇಳ್ಬಿಟ್ಟು ಕೊಡ್ಬೋದಾಗಿತ್ತಲ್ಲ. ಮಾಡಿದ್ರೆ ಹಾಗೆ ಮಾಡಿಲ್ಲ. ಮತ್ತು ಅಲ್ಲಿ ಇಲ್ಲಿ ಅಸ್ಸಾಂನಲ್ಲಿ ಮುಖ್ಯಮಂತ್ರಿಗಳ ಬಾಯಿಗೆ ಬಂದಾಗ ಮಾತಾಡೋದು, ಬಾಲಿಶ ಹೇಳಿಕೆ ಕೊಡೋದು, ಮತ್ತು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ರಾಹುಲ್ ಗಾಂಧಿ ಅವ್ರ ಪರ್ಮಿಷನ್ನು 1 ವಾರ 10 ದಿನದ ಹಿಂದೆ ಕೇಳಿದ್ರು ಅವರು ಆಯಿತು ಬರ್ಬೋದು ಅಂತ ಟ್ರಸ್ಟ್ನವ್ರು ಹೇಳಿದ್ರು, ಇವರು ಸರ್ಕಾರದವರು ಒತ್ತಾಯಪೂರ್ವಕವಾಗಿ ಅವ್ರ ಮೇಲೆ ಒತ್ತಡ ತಂದು ನೀವು ಹೋಗ್ಲಿಕ್ಕೆ ಮಾಡಲಾರ್ದು.
ಅದು ಒಂದು ವಾರ ಮುಂಚೆನೆ ನಮ್ಮ MLA ಗಳು ಹೋಗಿದ್ದಾರೆ, MP ಗಳು ಹೋಗಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಈ ದಿನ ಬರ್ತಾ ಇದ್ದಾರೆ, ಈ ಟೈಮಿಗೆ ಬರ್ತಾ ಇದ್ದಾರೆ. ಅವರೆಲ್ಲ ಒಪ್ಕೊಂಡಿದ್ರು. ಬೆಳಿಗ್ಗೆ ಬರೋದನ್ನ ಇಲ್ಲ ಬೆಳಿಗ್ಗೆ ಬೇಡ, ದರ್ಶನ ಭಾಳ ಇರುತ್ತೆ, ಮಧ್ಯಾಹ್ನ ಬಾ ಅಂತ ಹೇಳಿದ್ರು. ಆಯ್ತಪ್ಪ, ಅದಕ್ಕೂ ಒಪ್ಪಿದ್ರು. ಮತ್ತೆ ಅಲ್ಲಿ ಹೊರಗೆ ಹೋದಾಗಿಲ್ಲ, ನೀವು ಮಾಡೋಕ್ಕಾಗಲ್ಲ. ಏನಕ್ಕೆ ದೇವಸ್ಥಾನ ಎಂಟ್ರಿಗೂ ಇವರು ಇವಾಗ ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೋಬೇಕ ನಾವು? ಸೊ ಇದೆಲ್ಲೋ ಒಂದು ಕಡೆ ಅವರ ಈ ಮೋದಿಯವರ ಆಡಳಿತ ಮತ್ತೆ ಅಲ್ಲಿರುವಂಥ BJP ಸರ್ಕಾರದ ಆಡಳಿತ ಎಕ್ಸ್ಪೋಸ್ ಆಗ್ತಾರೆ ಅಂದ್ಬಿಟ್ಟು ರಾಹುಲ್ ಗಾಂಧಿಗೆ ಎಲ್ಲ ಕಡೆ ತಡೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ಏನು ಅವರಿಗೆ ಓಡಾಡ್ಲಾರ್ದಂಗೆ ಮಾಡುವಂಥ ಇದು ಬೆದರ್ಸ ತಂತ್ರ ನೀವು ನೋಡಿರ್ಬೋದು. BJP ಕಾರ್ಯಕರ್ತರು ಜಯರಾಮ್ ರಮೇಶ್ ಅವ್ರ ಕಾರಿಗೆ ಹೋಗಿ ಹೊಡೆಯೋದು, ಪೋಸ್ಟರ್ ತೆಗೆಯೋದು, ಹೆದರ್ಸೋದು ನಮ್ಮ ಕಾರ್ಯಕರ್ತರಿಗೆ, ನೀವು ನ್ಯಾಯ ಯಾತ್ರೆಯನ್ನು ಮಾಡಬಾರ್ದು ಅಂತ. ಯಾಕೆ ಇವರಿಗೇನೋ ಭಯ, ಇವ್ರದ್ದು ಎಂಟೈರ್ ಗೌರ್ಮೆಂಟ್ ಏನು ಲುಕ್ ಈಸ್ಟ್ ಪಾಲಿಸಿ ಇತ್ತು ಅದು ಕಂಪ್ಲೀಟ್ ಫೇಲಿಯರ್ ಆಗಿದೆ ಅಂದ್ಬಿಟ್ಟು ಎಕ್ಸ್ಪೋಸ್ ಆಗ್ತಾರೆ ಅಂದ್ಬಿಟ್ಟು ಇದು ಮಾಡ್ತಾ ಇರೋದು. ಇದೆಲ್ಲ ಭಾರತ್ ಜೋಡೋ ಯಾತ್ರಾ ಯಶಸ್ಸನ್ನು ನೋಡಿ ಅವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬೆಲೆ ಏರಿಕೆ ಮತ್ತು ಬೇರೆ ಬೇರೆ ವಿಷಯಗಳನ್ನು ಇವಾಗ ಡೈವರ್ಷನ್ ಮಾಡಿ ಒಂದು ರೀತಿಯಿಂದ ಮಾಡ್ತಕ್ಕಂಥ ಒಂದು ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಭಾರತ್ ಜೋಡೋ ಯಾತ್ರಾ ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಏನಾಗಿತ್ತು ಅದು ಯಶಸ್ಸನ್ನು ನೋಡಿ ಏನಾದರೂ ಮಾಡಿ ತಡೆ ಹಿಡಿಬೇಕು, ತೊಂದರೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಇವಾಗ ಗುಡಿ ಹೋಗ್ಬೇಕಂದ್ರೂ ಇವತ್ತು ಕೇಂದ್ರ ಸರ್ಕಾರ ಕಡೆಯಿಂದ ಪರ್ಮಿಷನ್ ತಗೊಳ್ಬೇಕಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಇವತ್ತು ಪ್ರತಿಯೊಬ್ಬರು ಇಡೀ ನಮ್ಮ ಭಾರತ ದೇಶವಾಸಿಯವರು ವಿಚಾರ ಮಾಡ್ತಕ್ಕಂಥ ಪ್ರಸಂಗ ಬಂದಿದೆ. ತನಿಖೆ ನಡೀತಾ ಇದೆ ಅಲ್ಲ ಸರ್, ಅವ್ರು ಹೇಳ್ತಾರೆ, ಅವರೇ ಹೇಳಿದಲ್ಲ ನಾನು ಹಲ್ಲೆ ಮಾಡಿಸಿರೋದಂತ, ಆಕ್ಸಿಡೆಂಟ್ ಆಗಿದೆ ಅಂತ, ಆಕ್ಸಿಡೆಂಟ್ನ ಹಲ್ಲೆ ಆಗಿರೋದು ಅವರೇ ಹೇಳ್ತಾನೆ ಹೇಳಿದ್ದು. ಪ್ರೂವ್ ಆಗಿಲ್ವಾ? ಈಗ ನೀವು ಯಾಕೆ ಚಿಂತೆ ಮಾಡ್ತೀರಿ? ಆಗ್ತದ ಯಾಕೆ ಇದು ಮಾಡ್ತೀರಿ? ಅದು ನೀವು ಯಾರೋ ಮಾಧ್ಯಮದವ್ರು ಹಾಕಿದರೆ ಎಲ್ಲ ಇದರಲ್ಲೂ ಕೂಡ ಎಲ್ಲ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ H. ವಿಶ್ವನಾಥ್ ಅವರು ಒಂದು ಪ್ರಶ್ನೆ ಹಾಕಿದರು. ಅಂದರೆ ನೀವು ಹೇಳ್ದಂಗೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟು ಜನ ನಿವೃತ್ತರನ್ನು ನೀವು ತೊಗೊಂಡಿದ್ದೀರಾ, ಅಂದರೆ ಅಡ್ವೈಸರ್ಸ್ ಆಗಿರ್ಬೋದು, ಬೇರೆ ರೀತಿಯಲ್ಲಿರ್ಬೋದು ತೊಗೊಂಡಿದ್ದೀರಾ ಅಂತ ಅವ್ರು ಪ್ರಶ್ನೆ ಹಾಕಿದರು. ಅವಾಗಲೇ ಒಂದು ಪತ್ರನೂ ಕೂಡ ಬರೆದಿದ್ರು, ಎಲ್ಲ ಇಲಾಖೆಗೂ ಕೊಟ್ಟಿದ್ದಾರೆ. ಅದು ನಂದು ಒಂದೇ ಆಚೆ ಬಂದಿರೋದು ಅನ್ಸುತ್ತೆ ಅಷ್ಟೇ. ಬಟ್ ಎಲ್ಲ 19ರಲ್ಲಿ ತಾವು ಕೂಡ ರಾಮನ ದರ್ಶನಕ್ಕೆ ಹೋಗಿದ್ರಿ ಇಲ್ಲಿ. ನಾನೆಲ್ಲ ನೋಡಿ ಬಹಳ ರಾಮನ ಮೇಲೆ ಭಕ್ತಿ ನಾನು ಇವತ್ತು ಹಾಕಿದ್ದೀನಿ ನೋಡಿ, ನನಗೆ ಯಾರ ಮೇಲೂ ಭಕ್ತಿ ಇಲ್ಲ, ಸಂವಿಧಾನದ ಮೇಲೆ ಮಾತ್ರ ಭಕ್ತಿ. ನನಗೆ ಬಸವ ತತ್ವ ಮೇಲೆ ನಂಬಿಕೆ ಇದೆ, ಅಂಬಿಗರ್ ಚೌಡಯ್ಯ ತತ್ವ ಮೇಲೆ ನಂಬಿಕೆ ಇದೆ, ನಮಗೆ ಬಾಬಾ ಸಾಹೇಬ್ರ ತತ್ವದ ಮೇಲೆ ನಂಬಿಕೆ ಇದೆ, ಬುದ್ಧನ ತತ್ವದ ಮೇಲೆ ನಂಬಿಕೆ ಇದೆ. ಯಾವ ತತ್ವದಲ್ಲಿ ಸಮಾನತೆ ಇದೆ, ಮನುಷ್ಯರಾಗಿ ಕಾಣ್ತಾರೆ, ಆ ತತ್ವದಲ್ಲಿ ನಂಬಿಕೆ ಇದೆ. ನನಗೆ ಕಲೀಲಿಕ್ಕೆ ಆಸಕ್ತಿ ಇದೆ. ನೀವು ಎಷ್ಟು ವರ್ಷದಿಂದ ನಂಗೆ ನೋಡ್ತಾ ಇದ್ದೀರಾ ಸರ್? ನೀವು ಹೇಳ್ರಿ, ಬರ್ರಿ ಪ್ರಿಯಾಂಕ ದರ್ಗಾ ಕರ್ಕೊಂಡು ಹೋಗ್ತೀನಿ, ಬರ್ತೀನಿ. ಕಲಿಯೋಕೆ ಆಸಕ್ತಿ ಇದೆ, ಬರ್ರಿ ಗುರುದ್ವಾರಾಗ ಹೋಗೋಣ, ಬರ್ತೀನಿ. ಈಗ ನಮ್ಮ ಇದ್ರಲ್ಲಿ ಕರ್ಕೊಂಡು ಹೋಗ್ತೀರಂದ್ರೆ ಬರ್ತೀನಿ ನಾನು. ನಿನ್ನೆ ಅದೇ ಕೇಳಿದ್ರು ನನಗೆ, ಅದನ್ನ ತಿರ್ಚ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ನೀವು ಬೇಗ ಫುಲ್ ನೋಡಿ, ನೀವು ಬರ್ರಿ ಪ್ರಿಯಾಂಕ ಮಾಡಿಸ್ತೀನಿ, ಬರಪ್ಪ, ಹೋಗಿ ನೋಡ್ಕೊಂಡು ಬರೋಣ, ಈಗ ಬರ್ತೀನಿ, ಅದಕ್ಕೇನದ ಅಂತ. ಆ ತತ್ವದಲ್ಲಿ ಸಮಾನತೆ ಇಲ್ಲ ಅಂದ್ರೆ ನಾನು ಒಪ್ಪಲ್ಲ ತತ್ವವನ್ನು. ಈಗ ನೀವು ನನ್ನ ತತ್ವವನ್ನು ನಿಮ್ಮ ಮೇಲೆ ನಾನು ಒತ್ತಾಯಪೂರ್ವಕವಾಗಿ ನಾನು ಹಾಕ್ಬೋದಾ? ರಾಮಾಯಣ ಭೇದ ಭಾವ ಮಾಡಿಲ್ಲಲ್ಲ ಆ ಟೈಮಲ್ಲಿ. ನೋಡಿ ಸರಿಯಾಗಿ ಓದಿ ಸ್ವಲ್ಪ. ಈಗ ನೀವು ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುಕ್ ಬರೆದಿದ್ದಾರೆ, ರಿಡಲ್ಸ್ ಇನ್ ಹಿಂದೂಯಿಸಮ್ ಅಂತ. ಅದು ಓದ್ಬಿಡ್ಲಿ BJP ಅವರು, ಅದಾದ್ಮೇಲೆ ಮಾತಾಡ್ತಾರೆ. ಈಗ ರಾಜಣ್ಣ ಅವರು ದಲಿತರನ್ನ ರಾಮ ಮಂದಿರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ BJPಯ ರಾಮ ಮಂದಿರ ಹತ್ರಕ್ಕೆ ದಲಿತಾಸ್ತ್ರ ಪ್ರಯೋಗ ಮಾಡ್ತಾ ಇದೆ ಅಂತ. ಏನಂತ? ದಲಿತರನ್ನ ರಾಮ ಮಂದಿರಗೆ ಟ್ರೈನ್ ಬುಕ್ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಅದು ನನಗೆ ಗೊತ್ತಿಲ್ಲ. ಯಾರನ್ನ ಹೋಗ್ಲಿ, ನಂಬಿಕೆ ಇದ್ರೆ ಹೋಗ್ಲಿ. ನಿಮ್ಗೆ ನಂಬಿಕೆ, ಈಗ ನಮ್ಗೆ ಬಸವೇಶ್ವರ ಗುಡಿಗೆ ಹೋಗಲ್ಲ, ನಾನು ದರ್ಗಾಗೆ ಹೋಗಲ್ಲ. ನಾವು ನಂಬಿಕೆ ಇದ್ರೆ ಹೋಗ್ತೀವಿ. ದಾಸೋಹ ಮಾಡಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಅಲ್ಲಿ ಮೇಲಿನವರು ಕೆಳಗಿನವರು ನೋಡಲ್ಲ ದಾಸೋಹ ಮಾಡಬೇಕಾದ್ರೆ. ಆ ತತ್ವವನ್ನು ನಂಬ್ತೀವಪ್ಪ. ನೀವು ಅಲ್ಲಿ ಹೋದ್ಮೇಲೆ ನಿಮಗೆ ಇಲ್ಲ, ನೀವು ಇಲ್ಲಿ ಎಂಟ್ರಿ ಮಾಡಬೇಡಿ, ಅಲ್ಲ ಎಂಟ್ರಿ ಅಂದ್ರೆ ನಾವು ಯಾಕೆ ಹೋಗ್ಬೇಕು? ಯಾರನ್ನ ಹೋಗ್ಲಿ ಸರ್, ಅಲ್ಟಿಮೇಟ್ಲಿ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್, ಸಿಂಪಲ್. ಅಂಡ್ ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಬೇಸ್ಡ್ ಆನ್ ಬಸವ ಫಿಲಾಸಫಿ. ದೇವೇಗೌಡರ ಫ್ಯಾಮಿಲಿ ಕೂಡ ಹೋಗಿತ್ತು. ಅವ್ರಿಗೆ ಕೇಸರೀಕರಣ ಆಗಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಸರ್, ಈ ರಾಮ ಮಂದಿರ ಉದ್ಘಾಟನೆ ಲೋಕಸಭಾ ಚುನಾವಣೆ ಮೇಲೆ ಏನ್ ಪರಿಣಾಮ ಬೀರುವುದು ಅನ್ಸುತ್ತೆ? ನೋಡಿ, ನನಗಲ್ಲ,
ಇದು ದಯವಿಟ್ಟು ನಾನು ಮತ್ತೊಮ್ಮೆ ತಮ್ಮ ಹತ್ರ ಕೈ ಮುಗಿದು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಿಗೆ ಪ್ರಶ್ನೆ ಕೇಳೋದನ್ನ ನಿಲ್ಲಿಸಿ BJP ಅವ್ರಿಗೆ ಕೇಳಿ. ಆಮೇಲೆ BJP ಅವರು ಕೂಡ ನಮಗೆ ಕೇಳೋದು, ಈ ಪ್ರಶ್ನೆಯನ್ನು ಕೇಳೋದು ನಿಲ್ಲಿಸ್ಬೇಕು. ಅವರು ಉತ್ತರ ಕೊಡಬೇಕಾಗಿರೋದು 4 ಶಂಕರಾಚಾರ್ಯರು ಯಾರು ಹೇಳಿದಾರಲ್ಲ, ಪ್ರಶ್ನೆ ಕೇಳಿದಾರೆ, ಸರಳ ಪ್ರಶ್ನೆ ಕೇಳಿದಾರಲ್ಲ, ಅವ್ರಿಗೆ ಉತ್ತರ ಕೊಡಬೇಕು. ಯಾಕೆ ನೀವು ಕೇಳ್ತಾ ಇದ್ರಲ್ಲ, ಇದು ಯಾಕೆ ಇವಾಗ ಉದ್ಘಾಟನೆ ಮಾಡಿದ್ರಂತ? ರಾಮನವಮಿ ಸಂದರ್ಭದಲ್ಲಿ ಮಾಡ್ಬೋದಾಗಿತ್ತು ಅಂತ ಹೇಳಿದ್ ಕಾಂಗ್ರೆಸ್ನವರ ಶಂಕರಾಚಾರ್ಯರು ತಾನೆ. ಜನವರಿ 22ನೇ ತಾರೀಕೆ ಯಾಕೆ ಮಾಡ್ತಾ ಇದ್ರ ಅಂತ ಕೇಳಿದ ಯಾರು? ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ವಾ? ಅಪೂರ್ಣ ಮಂದಿರ ಆಗಿದೆ ಅಂತ ಹೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ ಶಂಕರಾಚಾರ್ಯರಲ್ಲ? ಅಪೂರ್ಣ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋದು ಎಷ್ಟು ಸೂಕ್ತ ಅಂತ ಕೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ? ಸರಳವಾದಂಥ ಪ್ರಶ್ನೆ. ರಾಮ ಜನ್ಮಭೂಮಿಗೆ ಮೋದಿ ಅವರ ಯೋಗದಾನ ಏನಿದೆ ಅಂತ ಕೇಳಿರೋರು ಯಾರು? ಕಾಂಗ್ರೆಸ್ನವರ ಶಂಕರಾಚಾರ್ಯ? ಇದು ಒಳ್ಳೆ ಕಥೆ ಆಯ್ತು. ಪ್ರಶ್ನೆ ಕೇಳ್ತಾ ಇರೋದು ಸಮಾಜದ ಹಿರಿಯರು, ಮುಖಂಡರು. ಉತ್ತರ ಕೊಡ್ಬೇಕಾಗಿರೋದು ಕಾಂಗ್ರೆಸ್ ಅಂದ್ರೆ ಏನು? ಕೇಳ್ತಾ ಇರೋದು BJP ಅವರಿಗೆ. ಎಕ್ಸಾಕ್ಟ್ಲಿ ಅದಕ್ಕೆ ಉತ್ತರ ಶಂಕರಾಚಾರ್ಯ ಅವರೇ ಕೊಟ್ಟಿರೋದು. ಏನ್ ಅರ್ಜೆಂಟ್ ಇತ್ತು? ರಾಮನವಮಿ ಮಾಡ್ಬೋದಾಗಿತ್ತಲ್ಲ. ಯಾವ ಲಾಭಕ್ಕೆ 4 ಜನ ಕೇಳಿದಾರೆ, 6 ಜನ ಕೇಳಿದಾರೆ ಸರ್, 4 ಜನ ಬಂದಿದ್ದಾರೆ. ಅದು ಪಾಲಿಟಿಕ್ಸ್ ನನಗೆ ಗೊತ್ತಿಲ್ಲ, BJP ಅವ್ರ ಪಾಲಿಟಿಕ್ಸ್ ಗೊತ್ತಿದೆ. ಆಮೇಲೆ ಇವರೇ ಯಾರು ಇರ್ಬೇಕು? ಪ್ರಾಣ ಪ್ರತಿಷ್ಠೆ ಅಂದ್ರೆ ಏನು ಸರ್? ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಒಂದು ಮಂದಿರ ಮುಗಿದ ತಕ್ಷಣ ಕಲ್ಲಿನ ಮೂರ್ತಿ ಏನಿರುತ್ತೆ ಅದನ್ನ ಗರ್ಭಗುಡಿಗೆ ತಂದು ಎಲ್ಲ ಭಜನೆ ಮಾಡಿ ಸಾಧು ಸಂತರು ಎಲ್ಲ ಅದು ಏನು ಅವರ ವಿಧಿವಿಧಾನದ ಪ್ರಕಾರ ದೇವರಿಗೆ ಆಹ್ವಾನ ಮಾಡೋದು. ಬನ್ನಿ, ಈ ಮಂದಿರ ನಿಮ್ಗೆ ಕಟ್ಟಿದ್ದೇವೆ, ಈ ಕಲ್ಲಿನ ಮೂರ್ತಿಗೆ ಜೀವ ತುಂಬಿ ಇಲ್ಲೇ ನೆಲೆಸ್ರಿ, ಇಲ್ಲೇ ಇರಿ, ನಮ್ಮ ಜೊತೆ ಇರಿ ಅಂತ ಪ್ರಾಣ ಪ್ರತಿಷ್ಠೆ ಅಂತಾರೆ. ಅದು ಮಾಡಬೇಕಾಗಿದ್ದು ಯಾರು? ಮಾಡ್ತಾ ಇರೋದು ಯಾರು ಅಂತ ಕೇಳಿರೋದು. ಅದಕ್ಕೆ ತಾನೇ ಪ್ರಾಣ ಪ್ರತಿಷ್ಠೆ ಅನ್ನೋದು. ಅದು ನಾನು ಎಷ್ಟು ಓದಿದ್ದೀನಿ ಅಷ್ಟು ಹೇಳತ್ತೀನಿ. 11 ದಿನ ಉಪವಾಸ ವಿವಾದ ಸೃಷ್ಟಿಯಾಗಿರೋದು. ವೀರಪ್ಪ ಮೊಯ್ಲಿ ಅವರು ಹೇಳ್ತಾರೆ 11 ದಿನ ಉಪವಾಸ ಮಾಡ್ರೆ ಬದುಕೋ ಚಾನ್ಸಸ್ ಇರಲಿಲ್ಲ. ಏನ್ ಹೇಳಕ್ ಬಯಸ್ತಾರೆ? ನೋಡಿ, ಮೋದಿ ಅವ್ರು ಮಾಡಿದ್ದೆಲ್ಲ ಅನುಮಾನ ಪಡೋದು ಅಂತ ಅಲ್ಲ, ಆದರೆ ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡ್ಬಿಡಿ ಸಾಕು. ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ. 100 ಸ್ಮಾರ್ಟ್ ಸಿಟಿ ನೋಡಿದ್ದೀರೇನ್ರಿ? 2 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ಯಾ? ರೈತರಿಗೆ MSP ಸಿಕ್ಕಿದ್ಯಾ? 15 ಲಕ್ಷ ಬ್ಯಾಂಕ್ ಅಕೌಂಟಿಗೆ ಬಂದಿದ್ಯಾ? ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಏನಾದ್ರೂ ಬಹುಮಾನ ಸಿಕ್ಕಿದ್ಯಾ? ಟ್ರ್ಯಾಕ್ ರೆಕಾರ್ಡ್ ನೋಡಿ. ರೈತರ ಡಬಲ್ ಇನ್ಕಮ್, ಅದೇ MSP ರೈತರ ಡಬಲ್ ಇನ್ಕಮ್ ಮಾಡಿ. ನಾನು ಅದೇ ಹೇಳ್ತಾ ಇರೋದು ಸರ್, ಟ್ರ್ಯಾಕ್ ರೆಕಾರ್ಡ್ ನೋಡಿ. 11 ದಿನ ಇರ್ಬೋದಲ್ಲ, 10 ವರ್ಷದ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅಂತ ಇರೋದಿದೆ. ವೈಬ್ರೆಂಟ್ ಗುಜರಾತ್ ಆಗಿದ್ಯಾ? ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಆಗಿದ್ಯಾ? ಹೇಳಿ. ಅವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ನಿಮ್ಗೆ ಅನ್ಸುತ್ತಾ? ಮಾಡಿದ್ರೆ ಒಳ್ಳೇದು, ಮಾಡಿರ್ಲಿಲ್ಲ ಅಂದ್ರೆ ದೇವ್ರ ಶಿಕ್ಷೆ ಕೊಡ್ತಾರಲ್ಲ ನಮ್ಗೇನು? ಯಾರಿ? ನನಗೆ BJP ಏನೇನು ಮಾಡ್ತಾರೆ ಎಲ್ಲದ ಮೇಲೂ ಅನುಮಾನ. BJP RSS ಅವ್ರ ಬಾಯ್ ಬಿಟ್ರೆ ಸುಳ್ಳು, ಅವ್ರು ಏನೇ ಯೋಜನೆ ತಂದ್ರು ಸುಳ್ಳು. ಆಮೇಲೆ ದಿಸ್ ಐ ಆಮ್ ಬೇಸಿಂಗ್ ಪ್ಯೂರ್ಲಿ ಆನ್ ದೇ ಟ್ರ್ಯಾಕ್ ರೆಕಾರ್ಡ್. RSS ಅವ್ರ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, BJP ಅವ್ರ ಟ್ರ್ಯಾಕ್ ರೆಕಾರ್ಡ್ ಸುಳ್ಳೇ ಅವ್ರ ಮನೆ ದೇವರು. ಯಾವುದು? ನಾವಂತೂ ನೋಡಿ 4-5 ಇಂಪಾರ್ಟೆಂಟ್ ಇಶ್ಯೂ ಮೇಲೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ, ಬೆಲೆ ಏರಿಕೆ, ರೈತರ ಮೇಲಾದಂಥ ಅನ್ಯಾಯ, ಕಾರ್ಮಿಕರ ಮೇಲೆ ಮತ್ತು ಬಡವ್ರ ಮೇಲೆ ಆಗ್ತಾ ಇರುವಂಥ ದಾಳಿ, ಆರ್ಥಿಕ ದಾಳಿ, ಸಂವಿಧಾನ ಮೇಲೆ ನಡೀತಾ ಇರುವಂಥ ದಾಳಿ, ನಿರುದ್ಯೋಗ, ಇವೆಲ್ಲನೂ ಕೂಡ ಏನು ಇಶ್ಯೂಸ್ ಇದೆ ಅದನ್ನ ನಾವು ಮುಂದಿಟ್ಕೊಂಡು ಮಾಡ್ತಾ ಇದ್ವಿ. BJP ಅವ್ರು ಏನಾದ್ರು ಮಾಡ್ತಾರೆ ಮಾಡ್ಕೊಳ್ಳಿ. ಅಲ್ಲ, ಅವರು ಅಭಿವೃದ್ಧಿ ಮೇಲೆ ಚುನಾವಣೆ ಮಾಡ್ಬೇಕಂದ್ರೆ ಅವ್ರಿಗೆಲ್ಲ ಸಾಧ್ಯ ಇಲ್ಲ ಅಂತ ಪೋಲರೈಸೇಷನ್ ಪಾಲಿಟಿಕ್ಸ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ಇಮೋಷನ್ ಮೇಲೆ ಮಾಡ್ತಾರೆ. ಇದೆರಡು ಮಾಡಿದ್ರೆ ಮಾತ್ರ ಅವ್ರಿಗೆ ಗೆಲ್ಲಕ್ಕೆ ಒಂದು ಅವಕಾಶ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ. ಅಭಿವೃದ್ಧಿ, ಬೆಲೆ ಏರಿಕೆ, ರೈತರ ಡಬಲ್ ಇನ್ಕಮ್ ಮಾಡೋದು, ನಾವೆಲ್ಲ ಯುವಕರಿಗೆ ನಾವು 2 ಕೋಟಿ ಜಾಬ್ಸ್ ಕೊಡ್ತೀವಿ ಅಂತ 10 ವರ್ಷ ಆಯ್ತು. 20 ಕೋಟಿ ಜನರಿಗೆ ಉದ್ಯೋಗ ಸಿಗ್ತಾ ಇತ್ತು ಇವಾಗ ತನಕ. ಎಷ್ಟು ಮಂದಿಗೆ ಸಿಕ್ಕಿದೆ? ಕಳೆದ 45 ವರ್ಷದ ತಾವು ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲಕ್ಕಿಂತ ಕಡಿಮೆ ಉದ್ಯೋಗ ಕೊಟ್ಟಿರೋದು ಈಗ. ಸೊ ಆ ಒಂದು ಬೇಸಿಸ್ ಮೇಲೆ ಅವರು ಚುನಾವಣೆ ಮಾಡ್ಬೇಕಂದ್ರೆ
ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಆಗಲ್ಲ ಅಂತ ಬೇರೆ ಬೇರೆ ಒಂದು ಪೋಲರೈಸೇಷನ್ ಮಾಡ್ತಾರೆ ಅವರು. ಮತ್ತೆ ಮೋದಿಯವ್ರದ್ದು ಇದು ಹೊಸದೇನಲ್ಲ, ಗೋಧ್ರಾ ಇನ್ಸಿಡೆಂಟ್ ತನಕ ನಾವು ನೋಡ್ತಾ ಬಂದಿದ್ದೀವಿ. ಯಾವಾಗ ಅವ್ರಿಗೆ ಗೊತ್ತಾಗ್ತದೆ ಅವಾಗಿಂದ ಅವರು ಮಾಡ್ಕೊಂಡು ಬಂದಿದ್ದಾರೆ. ತಮ್ಗೆಲ್ಲ ಗೊತ್ತೇ ಇದೆ ಯಾವ ಕಾರಣಕ್ಕೆ ಏನೇನ್ ಮಾಡ್ತಾ ಇದಾರೆ ಅಂತ. 10 ವರ್ಷ ಆದ್ಮೇಲೆ ಸಡನ್ ಆಗಿ ರಾಮ ರಾಜ್ಯ ಕಟ್ತೀವಿ ಅಂತ 10 ವರ್ಷ ಏನ್ ಮಾಡ್ತಾ ಇದ್ರು? ಸಡನ್ ಆಗಿ ರಾಮ ರಾಜ್ಯ ಅಂತ ಇಷ್ಟು ವರ್ಷ ಏನ್ ಮಾಡ್ತಾ ಇದ್ರು? ಮತ್ತೆ 9.5 ವರ್ಷ ಏನ್ ಮಾಡ್ತಾ ಇದ್ರು? ಮತ್ತೆ ಯಾವ ರಾಜ್ಯ ಕಟ್ತಾ ಇದ್ರು ಇವರು? ಹೇಳ್ಬೇಕು. ನಾವೇನ್ ಹೇಳೋದಿದೆ? ಅವರೇ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೀರಾ? ಇವತ್ತಿಲ್ಲ ನಾಳೆ ಒಳಗೆ ಹೋಗ್ತಾರೆ. ನಾವೇನಿದ್ರು ನಾವೇನ್ ಕೊಡ್ತೀವಿ? ನಾನೆಲ್ಲಿ ನಾವು ಎಲ್ಲ ಬಿಜೆಪಿನಲ್ಲಿ ಇರುವಂತ ಎಲ್ಲಾ ಮಹನೀಯರ ಬಗ್ಗೆ ಹೇಳಿದೀವಿ. ಯಾಕೆ ಸದನದ ಕಲಾಪ ನಿಲ್ಲಿಸ್ತಾರಲ್ಲ ಇಂಥವರಿಗೆ ಅಂತ. ನೋಡಿ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಅವನ ಮೇಲೆ. ಈ ಬಾಡಿಗೆ ಭಾಷಣಕಾರರಿಗೆ, ವಾಟ್ಸಪ್ ಯೂನಿವರ್ಸಿಟಿ ಈ ವೈಸ್ ಚಾನ್ಸಲರ್ಗಳಿಗೆ ಮಾತಾಡಕ್ ಬಿಟ್ರೆ ಇದೇ ಆಗೋದು. ಅದಕ್ಕೆ ಅವನ ಬಗ್ಗೆ ಏನು ಹೇಳೋದೇನು ಅವಶ್ಯಕತೆ ಇಲ್ಲ. ನೋಟಿಸ್ ಹೋಗ್ತದೆ. ಇವತ್ತಿಲ್ಲ ನಾಳೆ ಅವರಿಗೂ ಏನಿದೆ ಲೀಗಲಿ ವಿ ವಿಲ್ ಟ್ಯಾಕಲ್. ಏನಿದೆ ಇದು, ಇಟ್ ಇಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್. ಏನು ಅವ್ರು ಕೊಡ್ತಾ ಇರೋದು, ಏನು ಬಂದು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾನೆ ಏನೋ ಭಾಳ ದೊಡ್ಡ ವಿದ್ವಾನ ಇದ್ದಂಗೆ. ಇಟ್ ಈಸ್ ಇನ್ ಪಬ್ಲಿಕ್ ಪರ್ವ್ಯೂ ಅವ್ನು ಮಾಡ್ತಾ ಇರೋದು. ಇಟ್ ಈಸ್ ಕ್ಲಿಯರ್ ಕೇಸ್ ಆಫ್ ಮಿಸ್ಇನ್ಫಾರ್ಮೇಷನ್. ಇವತ್ತೇನು ಈ ಹಿಂದಿನ ಸರ್ಕಾರದಲ್ಲಿ ಅವರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಇಂಥ ಸುಳ್ಳು ಹೇಳಲಿಕ್ಕೆ. ಒಂದು ಗ್ರಾಮ ಪಂಚಾಯತ್ ಚುನಾವಣೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ ಅವನಿಗೆ. ಅವನು ಇವತ್ತು ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಾನೆ ಅಂದರೆ ಆಕಾಶದ ನೋಡ್ಕೊಂಡು ಉಗುಳ್ದಂಗೆ ಅವನು. ಯಾವುದು ಬರ್ತಾ ಇದೆ ಅಲ್ಲ, ಈಗ ಮೊನ್ನೆ ಎಂಪ್ಯಾನಲ್ಮೆಂಟ್ ಆಗಿದೆ ಅಲ್ಲ. ನೋಡಿ, ಒಂದು ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತಾ ಇರೋದು. ಈಗಾಗಲೇ ಮಿಸ್ಇನ್ಫಾರ್ಮೇಷನಿಗೆ ಎಂಪ್ಯಾನಲ್ಮೆಂಟ್ ಆಗಿದೆ, ಕಾನೂನು ಪ್ರಕಾರನೇ ಆಗಿದೆ. ಅಮಿತ್ ಶಾ ಅವರು IT ಪಾಲಿಸಿಯನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಪಾಲಿಸಿಯನ್ನು ಅವ್ರು ಚೇಂಜ್ ಮಾಡಿದ್ರೆ ಅದಕ್ಕೆ ಹೈಕೋರ್ಟ್ ತಡೆ ಕೊಟ್ಟಿದ್ರು. ನಾವು ಹಂಗೆ ಮಾಡಿಲ್ಲ. ವಾಕ್ ಸ್ವಾತಂತ್ರ್ಯವನ್ನು ನಾವು ತಗೋತಾ ಇಲ್ಲ. ನಾವು ಎಂಪ್ಯಾನಲ್ ಮಾಡಿ ಅದಕ್ಕೆ ಲೀಗಲ್ ಸ್ಯಾನ್ಸಿಟಿ ಕೊಟ್ಟು ಅದಕ್ಕೆ ಒಂದು IPS ಆಫೀಸರ್ ಕೂಡ ನೇಮಕ ಆಗಿದ್ದಾರೆ ಹೋದ ವಾರ. ಇನ್ನೂ 1-2 ವಾರ ತಡೀರಿ. ಏನೇನು ಯಾವ್ದಾವ್ದು ಸುಳ್ಳು ಸುದ್ದಿ ಯಾವ್ದಾವ್ದು ನೀವು ಹೇಳ್ತಾ ಇದ್ರಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಯಾವ್ದಾವುದೋ ಇಂಥ ಕೆಲವು ದೊಡ್ಡ ಫೇಸ್ಬುಕ್ ಪೇಜ್ಗಳೇ ನಡೆಸ್ತಾರೆ. ಇವ್ರ ಆದಾಯನೇ ಇದರಿಂದ. ಯಾವತ್ತನ ನೀವು ಈ ಚಕ್ರವರ್ತಿ ಸುಳ್ಳು ಬೆಳೆಗೆ ಕೇಸರಿ ಶಾಲೆ ಹಾಕೊಂಡು ಹೋಗಿ ಏನಾದರೂ ಧರ್ಮ ರಕ್ಷಣೆ ಮಾಡೋದು ನೋಡಿದ್ದೀರಾ? ಗೋಶಾಲೆ ನಡೆಸ್ತಾನೆ ಇವನು. ಬರೇ ಯುವಕರಿಗೆ ಇಂಥ ಭಾಷಣ ಕೊಡೋದು, ಪ್ರಚೋದನೆ ಕೊಡೋದು, ಇವರಿಗೆ ಮುಂದೆ ಬಿಡೋದು ಅವರಿಗೆ ಸಾಯ್ಲಿಕ್ಕೆ. ಇಲ್ಲಿ ಪರೇಶ್ ಮೇಸ್ತಾ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ? ಈಗ BJP ನಾಯಕರು ಎಲ್ಲೋದ್ರು? ಅನಂತಕುಮಾರ್ ಹೆಗಡೆ ಎಲ್ಲ ಬಾಯಿಗೆ ಬೀಗ ಹಾಕ್ಬಿಟ್ಟಿದಾರಲ್ಲ ಈಗ. ಇಂಥ ಎಷ್ಟು ಪರೇಶ್ ಮೇಸ್ತ್ರ ಶವದ ಮೇಲೆ ಇವ್ರು ರಾಜಕೀಯ ಮಾಡಿಬಿಟ್ಟು ಇವ್ರು ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಯಾಕೆ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ಎಲ್ಲನೂ ತಗೋತೀವಿ, ವಿ ವಿಲ್ ಟೇಕ್ ಆ್ಯಕ್ಷನ್. ವಿ ವಿಲ್ ಟೇಕ್ ಮೋರ್ ಎಲ್ಲನೂ ಮಾಡ್ತೀವಿ. ನಾವೇನು ಯಾರು ಕೂಡ AICC ಅಧ್ಯಕ್ಷರ ಬಗ್ಗೆ, ಯಾರೇ AICC ನಮ್ಮ ತಂದೆಯವರಂತಲ್ಲ, AICC ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತನಾಡಿ ಇನ್ನು ಮುಂದೆ ಹೋಗ್ಬೋದು ಅಂತಿದ್ರೆ ಆಗೋದಿಲ್ಲ ಅದು. ಆದರೆ ನಾವು ಸರ್ಕಾರ ನಮ್ಮದಿದೆ ಅಂದ್ಬಿಟ್ಟು ನಾವು ಏನು ಕಳೆದ ಸರ್ಕಾರ ಥರ ಸುಮ್ಮನೆ ಹೋಗ್ಬಿಟ್ಟು ಪಿಕಪ್ ಮಾಡಿಬಿಟ್ಟು ಸ್ಟೇಷನಲ್ಲಿ ಹಾಕೋದು ಅಲ್ಲ. ಕರೆಕ್ಟಾಗಿ ಲೀಗಲಾಗಿ ನಾವು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಯಾವಾಗಲೂ ಏನು ಹೇಳ್ತೀವಿ, ಕಾನೂನು ಚೌಕಟ್ಟನ್ನು, ಸಂವಿಧಾನವನ್ನು ಪಾಲನೆ ಮಾಡುವಂಥ ಸರ್ಕಾರ ಇದು. ಅದ್ರ ಪ್ರಕಾರನೇ ಮಾಡ್ತೀವಿ. ಸ್ವಲ್ಪ ವಿಳಂಬ ಆಗ್ಬೋದು, ಬಟ್ ಮಾಡ್ತೀವಿ. ಹೌದು ಸರ್, ಈಗ ನೋಡಿ 2-3 ಮಂತ್ಸ್ ಅಲ್ಲ ಇದ್ರೆ ಲಾಸ್ಟ್ 4-5 ಮಂತ್ಸಿಂದ ಈ ಪ್ರಕ್ರಿಯೆ ನಡೆದಿದೆ. ನಾವು ಇಡೀ ದೇಶದಲ್ಲಿ ಇಂಥದ್ದು ಯಾವುದೂ ನಮಗೆ ಪ್ರೆಸಿಡೆನ್ಸ್ ಇಲ್ಲ. ನಾವೇ ಮೊದಲನೇ ರಾಜ್ಯ ಮಾಡ್ತಾ ಇರೋದು. ಸೊ ಅದಕ್ಕಾಗಿ ಅದು ಸಾಧಕ ಬಾಧಕ ನೋಡ್ಕೊಂಡು ಮಾಡ್ಬೇಕಾಯ್ತು. ನಮ್ಮದೇ ಫಸ್ಟ್ ಮಾಡೆಲ್ಲು. ನಮ್ಮದು ಮಾಡೆಲ್ ಆದಮೇಲೆ ಬೇರೆಯವ್ರ ಅವರ ಇಷ್ಟ ಇದ್ದರೆ ಮಾಡ್ಕೋಬೋದು. ಅದಕ್ಕೆ ಕ್ವೈಟ್ ನ್ಯಾಚುರಲಿ ನಮ್ಗೆ ಯಾವುದೂ ಎಕ್ಸಾಂಪಲ್ ಇಲ್ಲ ಫಾಲೋ ಮಾಡಲಿಕ್ಕೆ, ಅದಕ್ಕೆ ವಿಳಂಬ ಆಗ್ತದೆ. ವಿಲ್ ಡೂ ಇಟ್. ಕೊನೆಯದಾಗಿ ಇನ್ನೂ ಒಂದು ಮರ್ತೋದೆ. ಮೊನ್ನೆ ಪ್ರಧಾನಮಂತ್ರಿಯವರು ಇಲ್ಲಿ ಬಂದಿದ್ದು. ಪ್ರಧಾನಮಂತ್ರಿಯವರು ಬಂದಾಗ ನಮ್ಮ ಸಂಸದರು ನಾನು ಪ್ರೋಟೋಕಾಲಲ್ಲಿ ರಿಸೀವ್ ಮಾಡೋಕ್ಕೆ ಹೋಗಿಲ್ಲ, ರಿಸಿಗ್ನೇಷನ್ ಕೊಡಬೇಕು ಅಂತ ಭಾಳ ದೊಡ್ಡದಾಗಿ ಹೇಳ್ತಾ ಇದ್ರು. ಅದಕ್ಕೆ ಹೇಳೋದು, ಲಿಟಲ್ ನಾಲೆಜ್ ಈಸ್ ವೆರಿ ಡೇಂಜರಸ್ ಅಂತ. ಅವಿವೇಕ್ತನದ ಪರಮಾವಧಿ ಯಾರನ್ನ ನೀವು ನೋಡಬೇಕು ಅಂದರೆ ಉಮೇಶ್ ಜಾಧವ್ ಅವರಿಗೆ ನೋಡಿ. ಈಗ
ಮೊದಲನೇದಾಗಿ ಪ್ರೋಟೋಕಾಲ್ ರೂಲ್ಸ್ ಏನು ಹೇಳುತ್ತೆ ಅಂದರೆ CM ಅವರು ಯಾರಾದರೂ ಸೀನಿಯರ್ ಮಿನಿಸ್ಟರ್ನ ಡೆಸಿಗ್ನೇಟ್ ಮಾಡ್ಬೋದು. ಆ್ಯಕ್ಚುಲಿ CM ಗವರ್ನರ್ ರಿಸೀವ್ ಮಾಡ್ಕೋಬೇಕು ಪ್ರೈಮ್ ಮಿನಿಸ್ಟರ್ನ, ಪ್ರೆಸಿಡೆಂಟ್ನ. ಆದರೆ ಒಂದೇ ರಾಜ್ಯದಲ್ಲಿ ಹಲವಾರು ಕಡೆ ಮಾಡ್ತಾ ಇದ್ದಾಗ ಎಲ್ಲಿ ಮೇನ್ ಫಂಕ್ಷನ್ ಇರುತ್ತೆ ಅಲ್ಲಿ CM ಗವರ್ನರ್ ಮಾಡಬೇಕಂತ ಇದೆ. ಇನ್ನುಳಿದ ಕಡೆ ಯಾವುದಾದ್ರೂ ಸೀನಿಯರ್ ಕ್ಯಾಬಿನೆಟ್ ಮಿನಿಸ್ಟರ್ನ ಡೆಸಿಗ್ನೇಟು CM ಮಾಡ್ಬೋದು. ಅವರು ಒಂದು ಲೆಟರ್ ಕಳಿಸ್ತಾರೆ, ಹಿಂಗೆ ಲೈನಪ್ ಅಂತ ಪ್ರೋಟೋಕಾಲ್ನಲ್ಲಿ ಲೈನಪ್ ಇರ್ತಾರೆ. ಅದು ಶರಣ್ ಪ್ರಕಾಶ್ ಇರ್ಬೋದು, ಅಜಯ್ ಸಿಂಗ್ ಅವ್ರು ಇರ್ಬೋದು, ಇಂಥ ಒಂದು ಲೈನಪ್ ಕಳಿಸ್ತಾರೆ. ಯಾರ್ಯಾರು ಆ್ಯಸ್ ಪರ್ ಗೌರ್ಮೆಂಟ್ ಪ್ರೋಟೋಕಾಲ್ ಇರ್ತಾರೆ. ಅದು ಯಾರು ಅದು ಎಲ್ಲಿಗೆ ಹೋಗುತ್ತೆ? PM ಆಫೀಸಿಗೆ ಹೋಗುತ್ತೆ. PM ಆಫೀಸ್ನಲ್ಲಿ ಏನು ಮಾಡ್ತಾರೆ, ಅವರು ಪರಿಶೀಲನೆ ಮಾಡಿಬಿಟ್ಟು ಇಲ್ಲ ಅಜಯ್ ಸಿಂಗ್ ಬೇಡ, ಬರೀ ಶರಣ್ ಪ್ರಕಾಶ್ ಅವ್ರು ಬಂದರೆ ಸಾಕು ಅಂತ ಹೇಳ್ತು ಅವರೇ ವಾಪಸ್ ಕಳಿಸ್ತಾರೆ. ಇಟ್ ಈಸ್ ಅಪ್ರೂವ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ನಂಬರ್ 1. ಎರಡನೇದೇನಪ್ಪ ಅಂದರೆ ಪ್ರಧಾನಮಂತ್ರಿ ಯಾಕೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರಂತ ಅವ್ರ MP ಗಳಿಗೆ ಗೊತ್ತಿಲ್ಲ. ಬೋಯಿಂಗ್ದು ಇನೋವೇಷನ್ ಸೆಂಟರ್ನ ಅವರು ಏನೋ ಉದ್ಘಾಟನೆ ಮಾಡಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ 2 ಮಂತ್ರಿಗಳು ಸಂಬಂಧಪಡ್ತಾರೆ. ಒಂದು MB ಪಾಟೀಲ್ ಅವರು, ಇನ್ನೊಂದು IT ಮಿನಿಸ್ಟರ್. IT ಮಿನಿಸ್ಟರ್ ಯಾರು? MB ಪಾಟೀಲ್ ಅವರು ಎಲ್ಲಿದ್ರು? ಡಾವೋಸ್ನಲ್ಲಿದ್ದರು. ಸೊ ಬೈ ಡಿಫಾಲ್ಟ್ ನಾನೆಲ್ಲ ಹೋಗಬೇಕಾಗ್ತದೆ. ಇನ್ ದ ಪ್ರೋಟೋಕಾಲ್ ಇರ್ತದೆ, ವಿಚ್ ಈಸ್ ಅಗೇನ್ ಪ್ರೈಮ್ ಮಿನಿಸ್ಟರ್ ಆಫೀಸ್ ಥ್ರೂ. ಇವ್ರಿಗೆ ಅಷ್ಟು ಕೂಡ ಗೊತ್ತಿಲ್ವಾ? ಯಾಕೆ ಅವ್ರ ಲೀಡರ್ಗಳು ಯಾಕೆ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ ಅಂತಾನೆ ಗೊತ್ತಿಲ್ಲ ಇವರಿಗೆ, ಅಯೋಗ್ಯರಿ. ಆಮೇಲೆ ಒಂದು ವೇಳೆ ಅದಿರಲಿಲ್ಲ ಅಂತಾನೂ ಇಟ್ಕೊಳ್ಳಿ, ಇಟ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಲ್ವಾ? ಆಯಿತು, BG ಪಾಟೀಲ್ ಅವರು ಯಾವ ಪ್ರೋಟೋಕಾಲಲ್ಲಿ ಬರ್ತಾರೆ? ನಮೋಶಿ ಅವ್ರು ಯಾವ ಪ್ರೋಟೋಕಾಲಲ್ಲಿ ಬರ್ತಾರೆ? ಅವ್ರು ಹೆಂಗೆ ಬಂದರು ಲೈನಪ್ಪಿಗೆ? ನಾವಂತೂ ಕಳಿಸಿಲ್ಲ. ಫೈಟರ್ ರವಿ ಅವರು ಪ್ರೈಮ್ ಮಿನಿಸ್ಟರ್ ಇದಕ್ಕೆ ಬಂದಿದ್ರಲ್ಲ ಬೆಂಗಳೂರಿನಲ್ಲಿ, ಅವ್ರು ಯಾರಿಗೆ ಅಪ್ರೂವಲ್ ತೊಗೊಂಡಿದ್ರು? ಸ್ಟೇಟ್ ಗೌರ್ಮೆಂಟನ್ನು ಕಳಿಸ್ಬೇಕು, ಇಂದ ಪ್ರೈಮ್ ಮಿನಿಸ್ಟರ್ ಆಫೀಸನ್ನು ಕಳಿಸ್ಬೇಕು. ಆಮೇಲೆ ಕಳೆದ ಅವಧಿನಲ್ಲಿ ಯಾವ ಡೆಸಿಗ್ನೇಟ್, ಅವಾಗ ನಾನು ಜೂನಿಯರ್ ಮಿನಿಸ್ಟರ್ ಇದ್ದೆ. ಈಗ ಇನ್ನೊಂದೇನೆಂದರೆ ಇದು ಸರ್ಕಾರಿ ಕಾರ್ಯಕ್ರಮ. ಹಿಂದಿನ ಸರ್ಕಾರದಲ್ಲೂ ಸರ್ಕಾರಿ ಕಾರ್ಯಕ್ರಮ